ಹಾಯ್ ನಮಸ್ಕಾರ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮದು ಏನಮ್ಮ ಇಷ್ಟ. ಸ್ನೇಹಿತರೆ, ಬೇಸಿಗೆ ಆರಂಭ ಆಯಿತು. ಈ ಬೇಸಿಗೆಯ ಆರಂಭದಲ್ಲೇ ನಮ್ಮ ಸೂರ್ಯ ದೇವ ನಮ್ಮ ಕರುನಾಡಿಗೆ ಕೊಟ್ಟಿರ್ತಕ್ಕಂಥ ಶಾಕ್ಗೆ ಪ್ರತಿಯೊಬ್ಬರು ಸಹ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀವಿ. ಹಾಗೆ ಈ ಟೈಮಲ್ಲಿ ನಾವು ತುಂಬ ಕೇಳ್ತಾ ಇರ್ತಕ್ಕಂಥ ಪದ ಯಾವುದು ಅಂತಂದರೆ ಸನ್ ಸ್ಟ್ರೋಕ್ ಆರ್ ಈಟ್ ಸ್ಟ್ರೋಕ್ ಅಂತ. ಹಾಗಾದರೆ ಏನು ಈ ಒಂದು ಈಟ್ ಸ್ಟ್ರೋಕ್, ಇದರ ಒಂದು ಸಿಂಪ್ಟಮ್ಸ್ ಏನು, ಇದಾದಾಗ ನಾವೇನು ಮಾಡಬೇಕು, ಹಾಗೆ ಈ ಒಂದು ಈಟ್ ಸ್ಟ್ರೋಕಿಂದ ಯಾರಿಗೆ ತುಂಬ ಸಿವಿಯರ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಬೇಸಿಗೆ ಆರಂಭ ಆಯಿತು. ಈ ಒಂದು ಬೇಸಿಗೆಯ ಆರಂಭದಲ್ಲೇ ನಮ್ಮ ಸೂರ್ಯ ದೇವ ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಶಾಕ್ಗೆ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ದೀವಿ ಅಂತಲೇ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ರಿಮೈನಿಂಗ್ ಸ್ಟೇಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದ ಒಂದು ಟೆಂಪ್ರೇಚರ್ ಅಂತಕ್ಕಂಥದ್ದು ಒಂದು ಆವ್ರೇಜ್ ಆಗಿರುತ್ತೆ. ಕೆಲವೊಂದು ಡಿಸ್ಟ್ರಿಕ್ಸಲ್ಲಿ ಮೋರ್ ದೆನ್ 40 ಇರುತ್ತೆ, ಇನ್ನು ರಿಮೈನಿಂಗ್ ಡಿಸ್ಟ್ರಿಕ್ಸಲ್ಲೆಲ್ಲ ಕೂಡ ಬಿಲೋ 40ನೇ ಇರುತ್ತೆ. ಆದರೆ ಈಗ ಇರ್ತಕ್ಕಂಥ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ನಮ್ಮ ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೀದರ್, ಬೆಳಗಾವಿಲಿ 44 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇನ್ನು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೀತಾ ಇದ್ದ ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಎನಿ ಟೈಮಲ್ಲಿ ಒಂದು ಆವ್ರೇಜ್ ಆಗಿರ್ತಕ್ಕಂಥ ಟೆಂಪ್ರೇಚರ್ ಇರ್ತಿತ್ತು 34, 35. ಈಗ ಏನಾಗಿದೆ ಅಂತಂದರೆ ಇದು 37, 38 ಇದೆ. ಇನ್ನು ಅದು ಬಿಟ್ಟು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆವ್ರೇಜ್ ಆಗಿ 35, 36 ಇರ್ತಿದ್ದು, ಈಗ 38 ಆಗಿದೆ. ಚಿಕ್ಕಬಳ್ಳಾಪುರ 38. ಈ ಥರ ಒಂದು ಟೆಂಪ್ರೇಚರ್ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಈ ಒಂದು ಟೈಮಲ್ಲಿ ನಾವು ತುಂಬ ಕೇಳ್ತಾ ಇರ್ತಕ್ಕಂಥ ವರ್ಡ್ ಯಾವುದು ಅಂತಂದರೆ ಈ ಒಂದು ಈಟ್ ಸ್ಟ್ರೋಕ್. ಅರ್ಥ ಏನು ಅಂತಂದರೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಸೂರ್ಯನ ಬಿಸಿಲು ಹೆಚ್ಚಾದಾಗ ಅದನ್ನು ತಡ್ಕೊಳ್ತಕ್ಕಂಥ ಕೆಪಾಸಿಟಿ ನಮ್ಮ ದೇಹಕ್ಕೆ ಇರೋದಿಲ್ಲ. ಅರ್ಥ ಏನು ಅಂತಂದರೆ, ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ನಮ್ಮ ದೇಹ ಅದಕ್ಕದೇ ಕೂಲಿಂಗ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಆದರೆ ಈ ಟೈಮಲ್ಲಿ ಆ ಕೆಪಾಸಿಟಿ ಅನ್ನೋದು ಕಡಿಮೆ ಆಗುತ್ತೆ. ಇನ್ನೂ ಆಡೋ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಬೈಕ್ ಇಂಜಿನ್ ಹೀಟ್ ಆಗುತ್ತೆ. ಬೈಕ್ ಇಂಜಿನ್ ಹೀಟ್ ಆದಾಗ ಏನು ಮಾಡ್ತೀವಿ ಅಂತಂದರೆ, ಆ ಒಂದು ಇಂಜಿನ್ ಕೂಲ್ ಆಗೋದಕ್ಕೆ ಬೇರೆ ಒಂದು ಮೆಥಡ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೇಮ್ ಇದೇ ಥರ ಯಾವಾಗ ಇಲ್ಲಿ ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳೋದಿಲ್ವೋ ಆಗ ಈ ಒಂದು ಈಟ್ ಸ್ಟ್ರೋಕ್ ಅನ್ನೋದು ಆಗ್ತದೆ. ಹಾಗಾದರೆ ಈ ಒಂದು ಈಟ್ ಸ್ಟ್ರೋಕ್ ಅಷ್ಟೊಂದು ಸಿವಿಯರ್ ಅಂತ ನಾವು ನೋಡೋದಾದರೆ ಹೌದು, ತುಂಬ ಸಿವಿಯರ್ ಇದು. ಆದರೆ ನಾವು ಇಮಿಡಿಯೇಟ್ ಪ್ರಿಕಾಷನ್ಸ್ ತೊಗೊಂಡ್ರೆ ಅಷ್ಟೊಂದು ಡೇಂಜರ್ ಆಗೋದಿಲ್ಲ ಅಂತ. ಹಾಗಾದರೆ ಏನು ಇದರ ಒಂದು ಸಿಂಪ್ಟಮ್ಸ್ ಅಂತ ನಾವು ನೋಡೋದಾದರೆ, ಒಂದು ಬ್ಲಡ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಹಾರ್ಟ್ ಬೀಟ್ ಅನ್ನೋದು ವೇರಿಯೇಷನ್ ಆಗ್ತಾ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಉಸಿರಾಟದ ತೊಂದರೆ ಕೂಡ ಆಗುತ್ತೆ. ಅದು ಬಿಟ್ಟು ತಲೆನೋವು, ವಾಕರಿಕೆ, ವಾಂತಿ ಆಗೋದು, ಸುಸ್ತಾಗೋದು, ತುಂಬ ಬೆವರೋದು. ಇದು ಏನಪ್ಪ ಅಂತಂದ್ರೆ ಈ ಒಂದು ಈಟ್ ಸ್ಟ್ರೋಕ್ನ ಸಿಂಪ್ಟಮ್ಸ್. ಈ ಒಂದು ಸಿಂಪ್ಟಮ್ಸ್ ನಾರ್ಮಲಾಗೇ ಇದೆ, ಆದರೆ ಇದು ಜಾಸ್ತಿ ಆದರೆ ಆರೋಗ್ಯದ ಮೇಲೆ ಬೇರೆ ಥರ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾದರೆ ಈ ಒಂದು ಈಟ್ ಸ್ಟ್ರೋಕಿಂದ ನಾವು ಯಾವ ಥರ ಎಸ್ಕೇಪ್ ಆಗಬೇಕು ಅಂತ ನಾವು ಸಿಂಪಲ್ಲಾಗಿ ನೋಡೋದಾದರೆ, ಸಾಧ್ಯವಾದಷ್ಟು ಹೆಚ್ಚಾಗಿ ನೀರು ಕುಡೀರಿ. ಅವರೇಜಾಗಿ ಒಬ್ಬ ವ್ಯಕ್ತಿ ದಿನಕ್ಕೆ 3.5 ಲೀಟರ್ ನೀರು ಕುಡಿಬೇಕು ಅಂತ ಇದೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಹೆಚ್ಚಾಗಿ ಕುಡೀರಿ. ಇನ್ನು ಎರಡನೇದು ಅಂಶ ಏನು ಅಂತಂದರೆ, ಸಾಧ್ಯವಾದಷ್ಟು ಈ ಒಂದು ಮಧ್ಯಾಹ್ನದ ಟೈಮಲ್ಲಿ ತುಂಬ ಹೆಚ್ಚಾಗಿ ಬಿಸಿಲಿರ್ತಕ್ಕಂಥ ಟೈಮಲ್ಲಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ನಿಮ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಅಂತಂದರೆ ಒಂದು ಹ್ಯಾಟನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ತುಂಬ ಕಲರ್ ಇರ್ತಕ್ಕಂಥ ಕ್ಲಾತನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಬ್ಲ್ಯಾಕ್ ಕಲರು ಒಂದು ಶಾಖನ ತುಂಬಾ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಅದು ಅಂಥ ಕಲರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟು ಅಂತ. ಇನ್ನು ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ತುಂಬ ಟೆಂಪ್ರೇಚರ್ ಅಂತ ಏನಾದರೂ ಅನಿಸಿದ್ರೆ ತಣ್ಣೀರು ಸ್ನಾನ ಮಾಡಿ, ಇಲ್ಲ ಅಂತಂದರೆ ತಣ್ಣೀರಲ್ಲಿ ಮುಖ ತೊಳ್ಕೊಳ್ತಕ್ಕಂಥ ಒಂದು ಹ್ಯಾಬಿಟನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ಅದು ಬಿಟ್ಟು ಇನ್ನೂ ಏನು ಮಾಡ್ಬೋದು ಅಂತಂದರೆ, ಮನೇಲಿ ಟೆಂಪ್ರೇಚರ್ ಜಾಸ್ತಿ ಇದ್ದರೆ AC ಆದರೂ ಯೂಸ್ ಮಾಡಿ, ಇಲ್ಲ ಅಂತಂದರೆ ಫ್ಯಾನ್ ಆದರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಸಾಧ್ಯವಾದಷ್ಟು ಹಣ್ಣುಗಳನ್ನು ಹಾಗೆ ನಾರಿನ ಪದಾರ್ಥಗಳನ್ನು ಸೇವಿಸೋದಕ್ಕೆ ಟ್ರೈ ಮಾಡಿ. ಫ್ರೂಟ್ಸನ್ನು ಹೆಚ್ಚಾಗಿ ತಿನ್ನಿ, ವೆಜಿಟೇಬಲ್ಸು
ತುಂಬ ಚೆನ್ನಾಗಿ ತಿನ್ನಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಈಟ್ ಸ್ಟ್ರೋಕ್ ಆದಾಗ ಸೊ ನಾವು ಯಾವ ಥರ ಒಂದು ಪ್ರಿಕಾಷನ್ಸ್ ತೊಗೊಳ್ಬೋದು, ಯಾರಿಗಾದ್ರೂ ಈಟ್ ಸ್ಟ್ರೋಕ್ ಆಗಿದೆ ನಾವು ಏನು ಮಾಡ್ಬೋದು ಅಂತಂದರೆ, ಸೊ ಮೊದಲು ಆ ಒಂದು ಈಟ್ ಸ್ಟ್ರೋಕ್ ಯಾರಿಗಾಗಿರುತ್ತಲ್ಲ ಆ ಒಂದು ವ್ಯಕ್ತಿಯನ್ನು ಸೊ ನೆರಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಸೊ ನೆರಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಮೇಲೆ ಸೊ ಒಂದು ತಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಒಂದು ಟೈಮಲ್ಲಿ ಆ ಒಂದು ವ್ಯಕ್ತಿಯ ಒಂದು ಉಸಿರಾಟನ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಹಾಗೆ ಹಾರ್ಟ್ ಬೀಟನ್ನು ಸಹ ಗಮನಿಸಬೇಕಾಗ್ತದೆ. ಮತ್ತು ಸಾಧ್ಯವಾದಷ್ಟು ಬೇಗ ಆ ಒಂದು ವ್ಯಕ್ತಿಯನ್ನು ಸೊ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಬೇಕಾಗ್ತದೆ. ಸೊ ಬಾಡಿ ಕೂಲ್ ಆಗೋದಕ್ಕೆ ಕೆಲವೊಂದು ಮೆಡಿಸನ್ಸ್ ಅವೈಲೇಬಲ್ ಇದೆ. ಸೊ ಇಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ. ಸೊ ಮ್ಯಾಕ್ಸಿಮಮ್ ಹೇಳೋದಿಷ್ಟೇ, ಸಾಧ್ಯವಾದಷ್ಟು ಬಿಸಿಲಿಗೆ ಹೋಗಬೇಡಿ. ಹಾಗಾದರೆ ಸ್ನೇಹಿತರೆ, ಈ ಒಂದು ಈಟ್ ಕಂಡೀಷನಿಂದ ಯಾರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ನೋಡ್ತಿದ್ರೆ, ತುಂಬ ಚಿಕ್ಕ ಮಕ್ಳು ಯಾರು ಇರ್ತಾರೋ ಅವರು, ಹಾಗೆ ತುಂಬ ವಯಸ್ಸಾದವರಿಗೆ, ಹಾಗೆ ಇನ್ನು ಕೆಲವರಿಗೆ ತುಂಬ ಸಿವಿಯರ್ ಆಗಿರ್ತಕ್ಕಂಥ ಹೆಲ್ತ್ ಪ್ರಾಬ್ಲಮ್ಸ್ ಯಾರಿಗಿರುತ್ತೋ ಅವರು ತುಂಬ ಅಲರ್ಟ್ ಆಗಿರಬೇಕು. ಬಿಸಿಲಲ್ಲಿ ಹೋಗಿದ ತಕ್ಷಣ ಆ ಥರ ಆಗುತ್ತೆ ಅನ್ನೋದಲ್ಲ. ಸೊ ಸಾಧ್ಯವಾದಷ್ಟು ತುಂಬ ಬಿಸಿಲಿರಬೇಕಾದ್ರೆ ಹೊರಗಡೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾದರೆ ನಾನು ಒಂದು ವಿಚಾರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಭಯ ಬೀಳಬೇಡ. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಸೊ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಾನು ಹೇಳಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.